ಯಾರೋ VIP ಬರ್ತಾರೆ ಅಂತ ನಮ್ಮ ಆಫೀಸ್ ಹತ್ರ ರೋಡೆಲ್ಲ ಬ್ಲಾಕ್ ಮಾಡಿದ್ರು. ಅದರಿಂದ ನಾರ್ಮಲಾಗಿ ಓಡಾಡೋ ಜನಗಳಿಗೆಲ್ಲ ಪ್ರಾಬ್ಲಮ್ ಆಗಲ್ವಾ? ಇದನ್ನೆಲ್ಲ ಅವ್ರು ಯೋಚನೆ ಮಾಡಿರೋದಿಲ್ಲ. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಆಫೀಸ್ಗೆ ಹೋಗಿ ಸಿಟ್ಟಾಗಿ ಡಯಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಫ್ರೂಟ್ ಸಲಾಡ್ ತಿಂದೆ. ಅಯ್ಯಯ್ಯೋ ಪಾಪಾಲ. ಛೇ. ಮಧ್ಯಾಹ್ನ ಊಟ ಮಾಡ್ಕೊಂಡು ಹೊರಗಡೆ ಬಂದರೆ ನಮ್ಮ ಆಫೀಸ್ ಹತ್ರ ಯಾರೋ VIP ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಕಡೆ ರೋಡ್ ಫುಲ್ ಬ್ಲಾಕ್ ಮಾಡಿದ್ದಾರೆ. ಅಲ್ಲಿ ರೋಡಲ್ಲಿ ಓಡಾಡೋಕ್ಕೆ ಬಿಡ್ತಾ ಇಲ್ಲ ಯಾರನ್ನೂ. ಸೊ ಅವ್ರು ಬರ್ತಿರೋದ್ರಿಂದ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಯೋಚನೆ ಇರಲ್ಲ. ಇದೇ VIP ಬರ್ತಿದ್ದಾರೆ ಅಂತ ರೋಡ್ ಬ್ಲಾಕ್ ಮಾಡಿದಾರಲ್ವಾ, ಅದೇ ಆಂಬುಲೆನ್ಸಿಗೆ ಮಾಡ್ಕೊಟ್ರೆ ಎಷ್ಟು ಯೂಸ್ ಆಗುತ್ತೆ. ಇದನ್ನು ನಮ್ಮ ಜನಗಳು ಯೋಚನೆ ಮಾಡಿರೋದಿಲ್ಲ. ಈ VIPಗೋಸ್ಕರ ಮಾತ್ರ ಈ ಥರ ಮಾಡಿಟ್ಬಿಟ್ಟಿರ್ತಾರೆ. ಹಾಗೆ ಹೋಗ್ತಾ ಒಂದು ರೌಂಡ್ ಹಾಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಿರ್ಬೇಕಾದ್ರೆ ವೆದರ್ ಮಾತ್ರ ಸಖತ್ತಾಗಿತ್ತು. ಮಧ್ಯಾಹ್ನ ಊಟ ಮಾಡ್ಕೊಂಡು ಒಂದು ರೌಂಡ್ ಹಾಕೋದ್ರಲ್ಲಿ ಮಸ್ತಾಗಿರುತ್ತೆ ವೆದರ್. ಆಫೀಸ್ ಮುಗಿಸ್ಕೊಂಡು ಬಸ್ ಸ್ಟಾಪಿಗೆ ಬಂದರೆ 6:20ಕ್ಕೆ ಈ ರೇಂಜಿಗೆ ಆಗೈತೆ ಕತ್ಲೆ. ಭಯ ಬೇರೆ ಆಯ್ತಿತ್ತು ನನಗೆ. CBS ನೋಡೇ 1 ತಿಂಗಳಾಗಿತ್ತು. ತುಂಬ ಅಪರೂಪಕ್ಕೆ CBSಗೆ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇತ್ತು ನನಗೆ. ದಸರಾ ಇನ್ನು 1 ವೀಕ್ ಇದೆ ಅಂದಂಗೆ ಲಾಸ್ಟ್ ಆಗಿದ್ದು CBSಗೆ ಹೋಗೋದು. ಇವತ್ತೇ ಹೋಗಿರೋದು ನಾನು CBS. रुको जरा सबर करो. ಅದಾದ್ಮೇಲಿಂದ ಮನೆಗೆ ಬಂದು ನಮ್ಮಮ್ಮ ಬಿಸಿ ಬಿಸಿ ಕಾಫಿ ಕೊಟ್ಟರು, ಕುಡ್ಕೊಂಡು ಹಾಗೆ TV ನೋಡ್ತಾ ಇದ್ದೆ. ಇಷ್ಟೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರ, ಹೋಗಿ ನನ್ನ ಯೂಟ್ಯೂಬ್ ಚಾನಲ್ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಲ್ವಾ? ಆ ಸಬ್ಸ್ಕ್ರೈಬ್ ಜೊತೆಗೆ 1 ಲೈಕ್ ಕೂಡ ಮಾಡಿ. ಪಪ್ಪಿನ ಆಟ ಆಡ್ಸೋಣ ಅಂತ ಹೋಗಿ ಅವನ್ನ ಕರಿಯೋಕೆ ಹೋದ್ರೆ ಅವ್ನು ನೋಡಿದ್ರೆ ಬರ್ತಾನೆ ಇಲ್ಲ. ವಿಡಿಯೋ ನೋಡಿದ್ರೆ ಸಾಕು ಓಡೋಗ್ಬಿಡ್ತಾರೆ. ಥ್ಯಾಂಕ್ಸ್ ಕೊಡು ಅಂದ್ರೂ ಕೂಡ ಕೊಡ್ತಾನೆ ಇಲ್ಲ. ಅವನೊಂದು ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು ಹೊಟ್ಟೆ ಹೋಗ್ಬಿಡ್ತಾನೆ. ಅದಾದ್ಮೇಲಿಂದ ಊಟ ಮಾಡಿ ವಾಕ್ ಮಾಡಿ ಡೇನ ಎಂಡ್ ಮಾಡಿದೆ. ಥ್ಯಾಂಕ್ ಯು ಫಾರ್